ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನದ್ದು ವ್ಯೂಸ್ ಡೌನ್ ಪ್ರಾಬ್ಲಮ್ ಇರುತ್ತೆ, ವ್ಯೂಸ್ ಚೆನ್ನಾಗಿ ಬರ್ತಾ ಇರಲ್ಲ ಆ್ಯಂಡ್ ಇಂಪ್ರೆಷನ್ಸು ಚೆನ್ನಾಗಿ ಕಳಿಸ್ತಾ ಇರಲ್ಲ ಯೂಟ್ಯೂಬ್, ಓಕೆನಾ? ಸೊ ಏನು ರೀಸನು, ನೀವು ಒಂದೆರಡು ಸೆಟ್ಟಿಂಗ್ ಇರುತ್ತೆ, ಲೈಕ್ ಯೂಟ್ಯೂಬಲ್ಲೂ ಕೂಡ ಸೆಟ್ಟಿಂಗ್ ಇರುತ್ತೆ. ನಾನು ಇಲ್ಲಿ YT ಸ್ಟುಡಿಯೋ ಬಗ್ಗೆ ಮಾತಾಡ್ತಾ ಇಲ್ಲ, ಯೂಟ್ಯೂಬ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಓಕೆನಾ? ಸೊ ಯೂಟ್ಯೂಬಲ್ಲೂ ಕೂಡ ಸೆಟ್ಟಿಂಗ್ಸ್ ಇರುತ್ತೆ, ಲೊಕೇಶನ್ ಸೆಟ್ಟಿಂಗು ಆ್ಯಂಡ್ ಇನ್ನೊಂದು ಕ್ವಾಲಿಟಿ ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ. ಸೊ ಈ ಎರಡು ಸೆಟ್ಟಿಂಗ್ ಏನಿದೆ, ನೀವು ಆನ್ ಮಾಡಿಲ್ಲ ಅಂದರೂ ನಿಮಗೂ ಏನಾಗುತ್ತೆ, ಇಂಪ್ರೆಷನ್ಸು ಕಳಿಸಲ್ಲ ಯೂಟ್ಯೂಬ್. ಆಲ್ಮೋಸ್ಟ್ ತುಂಬ ಜನದ್ದು ಆನ್ ಇರುತ್ತೆ, ಆಲ್ಮೋಸ್ಟ್ ತುಂಬ ಜನದ್ದು ಆನ್ ಇರಲ್ಲ ಈ ಎರಡು ಸೆಟ್ಟಿಂಗ್ ಯೂಟ್ಯೂಬಲ್ಲಿ, ಓಕೆನಾ? ಸೊ ಯೂಟ್ಯೂಬಲ್ಲಿ ಎಲ್ಲಿ ಅವೆರಡು ಸೆಟ್ಟಿಂಗ್ ಆನ್ ಮಾಡಬೇಕು, ಅದರಿಂದ ಏನು ಬೆನಿಫಿಟ್ಸ್ ಸಿಗುತ್ತೆ ನಮಗೆ, ಎಲ್ಲನೂ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ತುಂಬ ಜನದ್ದು ಏನು ಗೊತ್ತಾ, ಇಂಪ್ರೆಷನ್ಸ್ ಹೋಗ್ತಿರಲ್ಲ, ನಿಮ್ಮ ವಿಡಿಯೋ ನಿಮಗೆ ಬರುತ್ತೆ ಯೂಟ್ಯೂಬಲ್ಲಿ. ಸೊ ನಿಮ್ಮ ವಿಡಿಯೋ ನಿಮಗೆ ಯೂಟ್ಯೂಬಲ್ಲಿ ಏನಾದರೂ ಹೋಮ್ ಪೇಜಲ್ಲಿ ತೋರಿಸಿದ್ರೆ ನೀವು ಸೆಟ್ಟಿಂಗ್ ಎಲ್ಲ ಮಾಡಿದರೆ ಪರ್ಫೆಕ್ಟ್ ಆಗಿದೆ ಅಂತ. ಸೊ ನನ್ನ ವಿಡಿಯೋ ನನಗೆ ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬು. ಸೊ ಆಗ ಗೊತ್ತಾಗ್ಬಿಡುತ್ತೆ ನನಗೆ ಯೂಟ್ಯೂಬ್ ನನ್ನ ವೀಡಿಯೋನ ರೆಕಮೆಂಡ್ ಚೆನ್ನಾಗಿ ಮಾಡ್ತಾ ಇದೆ ಅಂತ, ಓಕೆನಾ? ನಿಮ್ಮ ವಿಡಿಯೋ ನಿಮಗೆ ಶೋ ಆಗಿಲ್ಲ ಅಂದರೆ, ಲೈಕ್ ಯೂಟ್ಯೂಬ್ ಹೋಮಲ್ಲಿ ಹೇಳ್ತಾ ಇರೋದು ನಾನು, ಓಕೆನಾ? ಯೂಟ್ಯೂಬ್ ಹೋಮಲ್ಲಿ ನಿಮ್ಮ ವಿಡಿಯೋ ನಿಮಗೆ ಶೋ ಆಗಿಲ್ಲ ಅಂದರೆ ನೀವು ಈ ಸೆಟ್ಟಿಂಗ್ಸ್ ಎಲ್ಲ ಮಾಡಿಟ್ಟಿಲ್ಲ. ಸೊ ಹಾಗಾಗಿ ನಿಮಗೂ ಏನು ಇಂಪ್ರೆಷನ್ಸ್ ಏನಿದೆ ಯೂಟ್ಯೂಬ್ ಜಾಸ್ತಿ ಕಳಿಸ್ತಾ ಇಲ್ಲ ಅಂತ, ಓಕೆನಾ ಗೈಸ್? ಸೊ ಎಲ್ಲಿ ಹೋಗ್ಬಿಟ್ಟು ಸೆಟ್ಟಿಂಗ್ ಎಲ್ಲ ಮಾಡಬೇಕು, ಏನು ಎತ್ತ ಅಂತ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಯೂಟ್ಯೂಬ್ ಹೋಮ್, ಸೊ ಇಲ್ಲಿ ನೋಡ್ಬೋದು, ಈ ಥರ ಇಲ್ಲಿ ರೆಕಮೆಂಡ್ ಮಾಡ್ತಾ ಇದೆಯಲ್ಲ ಯೂಟ್ಯೂಬು. ಸೊ ಈ ಥರ ವೀಡಿಯೋಸ್ಗಳು ಬಂದುಬಿಟ್ಟು ರೆಕಮೆಂಡ್ ಮಾಡೋದು, ಈ ಥರ ನಮ್ಮದು ಒಂದೊಂದು ಸಲ ನಮ್ಮ ವೀಡಿಯೋ ನಮಗೆ ಶೋ ಆಗುತ್ತೆ, ಓಕೆನಾ? ನಾವೇನಾದರೂ ಆ ಥರ ಸೆಟ್ಟಿಂಗ್ ಏನಾದರೂ ಮಾಡಿಟ್ಟಿದ್ರೆ ನಮಗೂ ಆ ಥರ ಆಪ್ಷನ್ಸ್ಗಳು, ಆಪ್ಷನ್ ಅಲ್ಲ, ವೀಡಿಯೋ ಏನಿದೆ ನಮಗೂ ಶೋ ಆಗುತ್ತೆ. ಬೈ ಚಾನ್ಸ್ ನಮಗೆ ವೀಡಿಯೋ ಶೋ ಆದರೆ ಮರ್ತು ಬಿಟ್ಟು ನಿಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋಸ್ಗಳನ್ನ ನೋಡಿಬಿಡಿ. ರೆಕಮೆಂಡ್ ಮಾಡ್ತಾ ಇದೆ ನನ್ನ ವೀಡಿಯೋನ ಅಂತ ಅಂದ್ಕೊಳ್ಳಿ ಅಷ್ಟೇ. ಅದು ಬಿಟ್ಟರೆ ನೀವು ವೀಡಿಯೋ ಕ್ಲಿಕ್ ಮಾಡಿ ನೀವೇ ನೋಡೋಕ್ಕೆ ಹೋಗ್ಬಿಡಿ, ಓಕೆನಾ? ಸೊ ಇಲ್ಲಿ ನೋಡಿ ಗೈಸ್, ನಮ್ಮದು ಏನಿದೆ ಇಲ್ಲಿ ಹೋಮ್ ಪೇಜ್ ಏನಿದೆ. ಸೊ ಸಿಂಪಲಿ ನಾವು ಇಲ್ಲಿ ಯು ಅಂತ ಇದೆಯಲ್ಲ, ನಮಗೆ ಎಷ್ಟು ಆಪ್ಷನ್ಸ್ ಸಿಕ್ಕಿದೆ ಇಲ್ಲಿ, ಹೋಮು, ಶಾರ್ಟ್ಸು ಮತ್ತು ಅಪ್ಲೋಡ್ದು, ಪ್ಲಸ್ ಐಕಾನು, ಸಬ್ಸ್ಕ್ರಿಪ್ಷನ್ದು, ಯೂದು. ಸೊ ನಾವು ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕು, ಯು ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು, ಓಕೆನಾ? ಸೊ ಸಿಂಪಲಿ ನಾನು ಸೊ ನೋಡಿ ಗೈಸ್, ನಿಮಗೆ ಇಲ್ಲಿ ಆಪ್ಷನ್ ಕಾಣಿಸ್ತಿರಬೇಕು, ಇಲ್ಲಿ ಮೇಲೆ ಏನು ಆಪ್ಷನು, ಇಲ್ಲಿ ಸೆಟ್ಟಿಂಗ್ದು, ಓಕೆನಾ? ತುಂಬ ಎಲ್ಲರ ಹತ್ರನೂ ಇದು ಇರುತ್ತೆ ಸೆಟ್ಟಿಂಗ್ ಆಪ್ಷನು. ಸೊ ಸಿಂಪಲಿ ಈ ಸೆಟ್ಟಿಂಗ್ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ತುಂಬ ಸೆಟ್ಟಿಂಗ್ಸ್ ಬಂದುಬಿಟ್ಟು ಇಲ್ಲಿ ನಿಮಗೆ ಶೋ ಆಗಿಬಿಡುತ್ತೆ, ಓಕೆನಾ? ಇದರಲ್ಲಿ ಆ ಎರಡು ಯಾವ ಸೆಟ್ಟಿಂಗ್ ನಾವು ಮೇಯ್ನಾಗಿ ಇಂಪಾರ್ಟೆಂಟಾಗಿ ಮಾಡಬೇಕಂತ ಹೇಳಿಬಿಡ್ತೀನಿ, ಓಕೆನಾ? ಫಸ್ಟ್ನೇ ಸೆಟ್ಟಿಂಗಲ್ಲೇ ನಿಮಗೆ ಇಂಪಾರ್ಟೆಂಟಾಗಿ ಮಾಡಬೇಕು. ಜನರಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದರಲ್ಲಿ ನಾವು ಇಂಪಾರ್ಟೆಂಟ್ ಸೆಟ್ಟಿಂಗ್ ಏನಿದೆ ಇದರಲ್ಲಿ ನಾವು ಆನ್ ಮಾಡಬೇಕು, ಓಕೆನಾ? ಸೊ ಸಿಂಪಲಿ ನಾವು ಜನರಲ್ ಮೇಲೆ ಕ್ಲಿಕ್ನ ಮಾಡೋಣ. ಜನರಲ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಒಂದು ಸ್ವಲ್ಪ ಈ ಥರ ಇಲ್ಲಿ ಬೇರೆ ಏನು ಸೆಟ್ಟಿಂಗ್ನ ನೀವು ಏನು ಇದು ಮಾಡೋಕ್ಕೆ ಹೋಗ್ಬಿಡಿ, ಇದೇನಿದೆ ಹಾಗೆ ಇರಕ್ಕೆ ಬಿಡಿ. ಇಲ್ಲೆಲ್ಲ ಶೋ ಆಗ್ತಿದೆಯಲ್ಲ, ಇದೆಲ್ಲ ಆನ್ ಆಫ್ ಏನು ಮಾಡೋಕ್ಕೆ ಹೋಗಬೇಡಿ, ಇದು ಹೆಂಗಿದೆ ಹಾಗೆ ಇರಕ್ಕೆ ಬಿಡಿ, ಓಕೆನಾ? ಇಲ್ಲಿ ನಮಗೆ ಒಂದು ಆಪ್ಷನ್ ಕಾಣಿಸ್ತಿರಬೇಕು, ಆ್ಯಪ್ ಲ್ಯಾಂಗ್ವೇಜು. ಇದು ನಾನು ನಿಮಗೆ ಎಕ್ಸ್ಟ್ರಾ ಸೆಟ್ಟಿಂಗ್ ಹೇಳ್ತಾ ಇರೋದು ಇದಲ್ಲ, ಬಟ್ ನಾನು ನಿಮಗೆ ಒಂದು ಎಕ್ಸ್ಟ್ರಾ ಹೇಳ್ತಾ ಇರೋದು. ಸೊ ತುಂಬ ಜನಕ್ಕೆ ಈಗ ಇಂಗ್ಲೀಷ್ ಗೊತ್ತಿರಲ್ಲ, ಓಕೆನಾ? ಅವ್ರದ್ದು ಆ್ಯಪ್ ಓಡಿಸೋದಕ್ಕೆ ಇಂಗ್ಲೀಷ್ ಗೊತ್ತಿರಲ್ಲ, ಕನ್ನಡ ಗೊತ್ತಿರುತ್ತೆ, ಇನ್ನು ಬೇರೆ ಬೇರೆ ಲ್ಯಾಂಗ್ವೇಜಸ್ ಗೊತ್ತಿರುತ್ತೆ. ಸೊ ಇಂಗ್ಲೀಷ್ ಗೊತ್ತಿಲ್ಲ ಅಂದರೆ ನೀವು ಇಲ್ಲಿಂದ ಬೇಕಿದ್ರೆ ನಿಮಗೆ ಯಾವ ಲ್ಯಾಂಗ್ವೇಜ್ ನಿಮಗೆ ಕಂಫರ್ಟಬಲ್ ಇದೆ ಅದು ಯೂಸ್ ಮಾಡ್ಕೋಬೋದು ಇಲ್ಲಿಂದ. ಇದು ನಾನು ಎಕ್ಸ್ಟ್ರಾ ಹೇಳ್ತಾ ಇರೋದು ಹಾಗೆ ನಿಮಗೆ ಗೊತ್ತಿರಲಿ ಅಂತ. ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಓಕೆನಾ? ಇದು ಇಲ್ಲ ನಮ್ಮದು. ಸೊ ಅದಾದಮೇಲೆ ನಾವು ಇಲ್ಲಿ ಕೆಳಗೆ ಸ್ವಲ್ಪ ಬಂದರೆ ಇಲ್ಲಿ ನಿಮಗೊಂದು ಆಪ್ಷನ್ ಕಾಣಿಸ್ತಿದೆ ಲೊಕೇಶನ್ದು, ಓಕೆನಾ? ಈ ಲೊಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವೇನು ಮಾಡಬೇಕು, ನಮ್ಮದು ಯಾವ ಲೊಕೇಶನ್ನು, ಸೊ ಇಲ್ಲಿ ಬಂದುಬಿಟ್ಟು ಯುನೈಟೆಡ್ ಸ್ಟೇಟ್ ಏನಿದೆ ಸೆಲೆಕ್ಟ್ ಆಗಿದೆ. ಈಗ ನಾವು ಯುನೈಟೆಡ್ ಸ್ಟೇಟ್ ಏನಿದೆ ಸೆಲೆಕ್ಟ್ ಮಾಡಿಟ್ರೆ ಲೊಕೇಶನು, ಸೊ ನಮ್ಮ ವೀಡಿಯೋಸ್ ನಾವು ಅಪ್ಲೋಡ್ ಮಾಡಿದಾಗ ಎಲ್ಲೋಗುತ್ತೆ ನಮ್ಮ ವೀಡಿಯೋಸು, ಯುನೈಟೆಡ್ ಸ್ಟೇಟಿಗೆ ಇಂಪ್ರೆಷನ್ಸ್ ಕಳಿಸುತ್ತೆ ಯೂಟ್ಯೂಬು, ಓಕೆನಾ? ಅಲ್ಲಿ ಇಂಪ್ರೆಷನ್ಸ್ ಕಳಿಸಿದ್ರೆ, ಸೊ ನಾವು ಕನ್ನಡ ಮಾತಾಡೋದು ಅಲ್ಲಿ ಯಾರಿಗೂ ಅರ್ಥ ಆಗೋಲ್ಲ ಅಷ್ಟು. ಸೊ ಅಲ್ಲಿ ಇಂಪ್ರೆಷನ್ಸ್ ಕಳಿಸಿದ್ರೂ ಅವರು ಸ್ಕಿಪ್ ಮಾಡ್ತಾರೆ, ವೀಡಿಯೋ ಬಂದುಬಿಟ್ಟು ನೋಡಲ್ಲ ಯುನೈಟೆಡ್ ಸ್ಟೇಟಲ್ಲಿ, ಓಕೆನಾ? ಸೈಡ್ ಕಂಟ್ರಿ ಏನಿದೆ ಅಲ್ಲಿ. ಸೊ ಇಲ್ಲಿ ನಾವು ಏನು ಸೆಲೆಕ್ಟ್ ಮಾಡಬೇಕು, ನಮ್ಮದು ಲೊಕೇಶನ್ ಅಂದರೆ ಇಲ್ಲಿ ನಮ್ಮದು ಇಂಡಿಯಾ ಆಪ್ಷನ್ ನಮಗೆ ಸಿಗುತ್ತೆ. ಸೊ ಸಿಂಪಲಿ ನಮ್ಮದು ಇಂಡಿಯಾ ಏನಿದೆ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಓಕೆನಾ? ಸೊ ನಾವು ಸೆಲೆಕ್ಟ್ನ ಮಾಡ್ಕೊಳ್ಳೋಣ. ಸೊ ನೋಡಿ ನಮಗೆ ಇಲ್ಲಿ ಆಪ್ಷನ್ ಕಾಣಿಸ್ತಿರಬೇಕು ಇಂಡಿಯಾದು,
ಓಕೆನಾ. ಇಲ್ಲಿ ಇಂಡಿಯಾ ಆಪ್ಷನ್ ಇದೆಯಲ್ಲ, ಸೊ ಸಿಂಪಲಿ ನಾವು ಲೊಕೇಶನಲ್ಲಿ ಇಂಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಸೊ ನೋಡಿ ನಮ್ದು ಈಗ ಲೊಕೇಶನಲ್ಲಿ ಇಂಡಿಯಾ ಬಂದುಬಿಟ್ಟು ಸೆಲೆಕ್ಟ್ ಆಗಿದೆ. ಈಗ ನೀವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದರೆ ಏನು ಬೆನಿಫಿಟ್ಸ್ ಇದೆ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದರೆ ಸೊ ನಮ್ಮ ಇಂಡಿಯಾದಲ್ಲಿ ಎಷ್ಟು ಇದಿದೆ, ಸೊ ಎಲ್ಲರ ಹತ್ರನೂ ಯಾರೆಲ್ಲ ನೋಡ್ತಾರೆ ವೀಡಿಯೋಸ್, ನಮ್ಮ ಕರ್ನಾಟಕದಲ್ಲಿ ಇಂಪ್ರೆಷನ್ಸ್ ಕಳಿಸುತ್ತೆ, ಇನ್ನೂ ಬೇರೆ ಬೇರೆ ಕಡೆ ಲೈಕ್ ಡೆಲ್ಲಿ, ಇನ್ನೂ ತುಂಬ ಸ್ಟೇಟ್ಸ್ ಇದೆಯಲ್ಲ ಅಲ್ಲೆಲ್ಲ ಕಳಿಸುತ್ತೆ. ಓಕೆನಾ, ಯೂಟ್ಯೂಬ್ ಇಂಪ್ರೆಷನ್ಸು. ಓಕೆನಾ. ಸೊ ಮೇಕ್ ಶೋರ್ ನಿಮ್ಮದು ಸೆಟ್ಟಿಂಗಲ್ಲಿ ಇಂಡಿಯಾ ಸೆಲೆಕ್ಟ್ ಇದ್ದರೆ ಅದೇ ಸೆಲೆಕ್ಟ್ ಇರೋಕ್ಕೆ ಬಿಡಿ, ಬೇರೆ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಬೈ ಚಾನ್ಸ್ ಲೊಕೇಶನಲ್ಲಿ ನಿಮ್ಮದು ಬೇರೆ ಯಾವುದಾದ್ರೂ ಸೆಲೆಕ್ಟೆಡ್ ಇದ್ದರೆ ಲೈಕ್ ಯುನೈಟೆಡ್ ಸ್ಟೇಟ್ ಆಗಲಿ, ಇಲ್ಲ ಬೇರೆ ಬೇರೆ ಕಂಟ್ರೀಸ್ ಎಲ್ಲ ಇರುತ್ತಲ್ಲ, ಅದೇನಾದರೂ ಸೆಲೆಕ್ಟ್ ಇದ್ದರೆ ಚೇಂಜ್ ಮಾಡಿ ಇಂಡಿಯಾಗೆ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಓಕೆನಾ. ಇದೊಂದಾಯಿತು ನಮ್ಮದು ಫಸ್ಟ್ನೇ ಸೆಟ್ಟಿಂಗ್. ಮೇಯ್ನು ನಾವು ಇಂಡಿಯಾನ ಸೆಲೆಕ್ಟ್ ಮಾಡಬೇಕು. ಓಕೆನಾ. ಸೊ ಇದಾದಮೇಲೆ ನಾವು ಎರಡನೇ ಸೆಟ್ಟಿಂಗ್ ಯಾವ್ದು ಮಾಡಬೇಕು, ಸಿಂಪಲಿ ನಾವು ಇಲ್ಲಿಂದ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಒಂದು ಸ್ವಲ್ಪ ಕೆಳಗೆ ಈ ಥರ ಸ್ಕ್ರಾಲ್ ಮಾಡಿ. ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು, ವಿಡಿಯೋ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಅಂತ. ಓಕೆನಾ. ಸೊ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು HD ವಿಡಿಯೋ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಅಂತ. ಓಕೆನಾ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇದ್ರ ಮೇಲೆ ಟ್ಯಾಪ್ನ ಮಾಡಬೇಕು. ಇದ್ರ ಮೇಲೆ ಟ್ಯಾಪ್ ಮಾಡಿದರೆ ಏನಾಗುತ್ತೆ, ಇಲ್ಲಿ ಎರಡು ಆಪ್ಷನ್ಸ್ ಇದೆ ನಿಮಗೆ. ಓಕೆನಾ. ವಿಡಿಯೋ ಕ್ವಾಲಿಟಿ ಆನ್ ಮೊಬೈಲ್ ನೆಟ್ವರ್ಕು, ವಿಡಿಯೋ ಕ್ವಾಲಿಟಿ ಆನ್ ವೈಫೈ ಅಂತ. ಸೊ ಇಲ್ಲಿ ನಾವು ವೈಫೈ ಏನು ಸೆಲೆಕ್ಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ಜನ ಬಂದುಬಿಟ್ಟು ಫೋನಲ್ಲಿ ಡಾಟಾಯಿಂದನೇ ಯೂಸ್ ಮಾಡೋದು. ಇನ್ಫ್ಯಾಕ್ಟ್ ನಾನು ಕೂಡ ವೈಫೈ ಜಾಸ್ತಿ ಯೂಸ್ ಮಾಡಲ್ಲ, ಡಾಟಾನೇ ಯೂಸ್ ಮಾಡೋದು. ಓಕೆನಾ. ಸೊ ಇದರಲ್ಲಿ ಏನೂ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಸೊ ನಾವು ಏನೇ ಸೆಟ್ಟಿಂಗ್ ಮಾಡೋದಾದರೂ ಇದರಲ್ಲಿ ಮಾಡಬೇಕು. ಓಕೆನಾ. ಸೊ ಸಿಂಪಲಿ ಇಲ್ಲಿ ಔಟು ರೆಕಮೆಂಡೆಡ್ ಹೈಯರ್ ಪಿಕ್ಚರ್ ಕ್ವಾಲಿಟಿ ಡಾಟಾ ಸೇವರ್. ಸೊ ನಿಮ್ಮದು ಏನಿರುತ್ತೆ ಡಾಟಾ ಸೇವರ್ ಇರುತ್ತೆ, ಇದರಲ್ಲಿ ಆನ್ ಇರುತ್ತೆ. ಸೊ ಸಿಂಪಲಿ ನಾವು ಏನು ಮಾಡಬೇಕು, ಇಲ್ಲಿಂದ ತೆಗೆದು ಇದಕ್ಕೆ ಟಿಕ್ ಮಾಡಬೇಕು. ಓಕೆನಾ. ಇದರಲ್ಲಿ ಟಿಕ್ ಮಾಡಿದರೆ ಏನಾಗುತ್ತೆ ಅಂದರೆ ನಮ್ಮದು ರೆಕಮೆಂಡ್ ಆಗುತ್ತೆ. ಏನು ರೆಕಮೆಂಡ್ ಆಗುತ್ತೆ, ವೀಡಿಯೋಸ್ ರೆಕಮೆಂಡ್ ಆಗುತ್ತೆ. ಓಕೆನಾ. ವೀಡಿಯೋಸು ಜಾಸ್ತಿ ರೆಕಮೆಂಡ್ ಆಗುತ್ತೆ, ನಿಮಗೂ ಶೋ ಆಗುತ್ತೆ ನಿಮ್ಮ ವೀಡಿಯೋಸ್ ಎಲ್ಲ. ಇನ್ನೇನು ನಾನು ಹೇಳಿದ್ನಲ್ಲ, ಶೋ ಆಗುತ್ತೆ ನಿಮ್ಮ ವೀಡಿಯೋಸ್ ನಿಮಗೆ, ಆ್ಯಂಡ್ ಜಾಸ್ತಿ ಇಂಪ್ರೆಷನ್ಸ್ ಎಲ್ಲ ಹೋಗುತ್ತೆ ಅಂತ. ಸೊ ಇದರಲ್ಲಿ ಮಾಡೋದ್ರಿಂದ ಆ ಬೆನಿಫಿಟ್ಸು ನಮಗೆ ಸಿಗುತ್ತೆ. ಓಕೆನಾ. ಔಟು ರೆಕಮೆಂಡೆಡಲ್ಲಿ ಸೊ ಔಟು ರೆಕಮೆಂಡ್ ಮಾಡಿ ಬೆಟರ್ ಎಕ್ಸ್ಪೀರಿಯನ್ಸ್ಡು ಇರುತ್ತೆ, ಕ್ವಾಲಿಟಿ. ಆ್ಯಂಡ್ ಜಾಸ್ತಿ ಬಂದುಬಿಟ್ಟು ಯೂಟ್ಯೂಬ್ ಏನು ಹೇಳಿದೆ ನಮಗೆ, ಜಾಸ್ತಿ ಪಿಕ್ಚರ್ ಕ್ವಾಲಿಟಿ ಯಾವ ವೀಡಿಯೋಸ್ ಇರುತ್ತೆ ಅದೇ ಜಾಸ್ತಿ ಬಂದುಬಿಟ್ಟು ರೆಕಮೆಂಡ್ ಆಗೋದು ಯೂಟ್ಯೂಬಲ್ಲಿ. ಓಕೆನಾ. ಸೊ 720p ಇದ್ರೂ ರೆಕಮೆಂಡ್ ಆಗುತ್ತೆ, 1080p ಇದ್ರೂ ರೆಕಮೆಂಡ್ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಿಮ್ಮದು ಪಿಕ್ಚರ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ವಿಡಿಯೋ ಕ್ವಾಲಿಟಿ ಎಲ್ಲನೂ ಚೆನ್ನಾಗಿರುತ್ತೆ. ಹಾಗೇನಾಗುತ್ತೆ, ಇನ್ನೂ ಜಾಸ್ತಿ ಇಂಪ್ರೆಷನ್ಸ್ ಹೋಗುತ್ತೆ, ಜಾಸ್ತಿ ಕಳಿಸುತ್ತೆ, ಪರ್ಫಾರ್ಮೆನ್ಸ್ ಇನ್ನೂ ಜಾಸ್ತಿ ಚೆನ್ನಾಗಾಗುತ್ತೆ ಯೂಟ್ಯೂಬ್ ಕಡೆಯಿಂದ. ಓಕೆನಾ. ಆಲ್ಮೋಸ್ಟ್ ತುಂಬ ಇದು ಡಾಟಾ ಸೇವರಲ್ಲೇ ಇರುತ್ತೆ, ಡಾಟಾ ಸೇವರಲ್ಲಿ ಇಡಬೇಡಿ. ಔಟು ರೆಕಮೆಂಡ್ ಏನಿದೆ ಇದರಲ್ಲಿ ಇಡೋದ್ರಿಂದ ನಿಮ್ಮದೇ ಬೆನಿಫಿಟ್ಸ್ ಜಾಸ್ತಿ. ಓಕೆನಾ ಗೈಸ್. ಇನ್ನೊಂದು ಟಿಪ್ಸ್ ಲಾಸ್ಟಿಗೆ ನಿಮ್ಗೆ ಕೊಟ್ಬಿಡ್ತೀನಿ. ತುಂಬ ಜನ ಬಂದುಬಿಟ್ಟು ಲೋ ಕ್ವಾಲಿಟಿಯಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ, ಇದರಿಂದ ನಿಮಗೆ ವ್ಯೂಸ್ನೂ ಬರಲ್ಲ, ಆ್ಯಂಡ್ ಮುಂದಕ್ಕೆ ಹೋಗ್ಬಿಟ್ಟು ರೆಕಮೆಂಡೇಷನ್ನು ಆಗಲ್ಲ. ಓಕೆನಾ. ಆದಷ್ಟು ನೀವು ಕ್ವಾಲಿಟಿ ಏನಿರುತ್ತೆ ಅದು 720p ಇಂದ ಹಿಡಿದು 180pಯಲ್ಲಿ ಇರಬೇಕು ನಿಮ್ಮದು. ಆಗೇನಾಗುತ್ತೆ, ನಿಮ್ಮದು ಜಾಸ್ತಿ ರೆಕಮೆಂಡ್ ಆಗುತ್ತೆ, ಜಾಸ್ತಿ ಇಂಪ್ರೆಷನ್ಸು ಹೋಗುತ್ತೆ, ಆ್ಯಂಡ್ ವ್ಯೂಸ್ನೂ ಚೆನ್ನಾಗೇ ಬರುತ್ತೆ. ವಿಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು. ಇನ್ನೂ ತುಂಬ ಜನ ಕೆಲವೊಬ್ರು ಏನು ಮಾಡ್ತೀರಾ, ಮೈಕ್ ಯೂಸ್ ಮಾಡ್ದಲ್ಲೇ ಹಂಗೆ ವಾಯ್ಸ್ ಓವರ್ನ ಮಾಡ್ತಿರ್ತೀರ ಅದರಲ್ಲಿ, ಬಟ್ ಅಷ್ಟು ಚೆನ್ನಾಗಿರಲ್ಲ. ಓಕೆನಾ. ನಿಮಗೆ ಬೆಟರ್ ಪರ್ಫಾಮೆನ್ಸು ವಾಯ್ಸ್ ಬೇಕಂದರೆ ನೀವು ಏನು ಮಾಡಿ, ಸಿಂಪಲಿ ನಿಮಗೆ ಒಂದು 500ಇಂದ 600ವರೆಗೂ ನಿಮಗೆ ಮೈಕ್ ಏನಿದೆ ಬೋಯಾ ಮೈಕು ಅದು ಸಿಕ್ಬಿಡುತ್ತೆ ಈಸಿಲಿ. ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟಲ್ಲಿ ನಿಮಗೆ ಕಮ್ಮಿಯಲ್ಲಿ ಸಿಕ್ಬಿಡುತ್ತೆ. ನೀವು ಅಲ್ಲಿಂದ ಪರ್ಚೇಸ್ನ ಮಾಡಿಕೊಂಡು ಏನು ಮಾಡಿ, ಮೈಕ್ ಏನಿದೆ ಪರ್ಚೇಸ್ ಮಾಡಿಕೊಂಡು ನೀವು ವಾಯ್ಸ್ ಓವರ್ ಮಾಡ್ತಾಯಿದ್ದೀರಾ, ಇಲ್ಲ ಕುಕ್ಕಿಂಗ್ ಚಾನಲ್ ಏನಾದ್ರು ಮಾಡ್ಕೊಂಡು ಇಟ್ಕೊಂಡಿದ್ರೆ ಅದಕ್ಕೆ ವಾಯ್ಸ್ ಓವರ್ ಮಾಡಬೇಕಂದ್ರೆ ನಿಮಗೆ ಮೈಕ್ ಏನಿದೆ ಅದು ಬೇಕೇ ಬೇಕು. ಓಕೆನಾ. ಸೊ ಎಲ್ಲರೂ ತುಂಬ ಜನ ವೀಡಿಯೋ ನೋಡೋಕ್ಕಿಂತ ಕೇಳಿಸ್ಕೊತಾರೆ, ಜಾಸ್ತಿ ಕೇಳಿಸ್ಕೊತಾರೆ. ಯಾಕಂದರೆ ಅವ್ರಿಗೆ ಲೈಕ್ ಕರೆಕ್ಟಾಗಿ ಇನ್ಫಾರ್ಮೇಷನ್ ಬೇಕು, ಏನಿದೆ ಅಂತ ಅವ್ರಿಗೆ ತಿಳ್ಕೊಬೇಕು. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಜಾಸ್ತಿ ಈಗ ವಿಡಿಯೋ ಆನ್ ಮಾಡಿಬಿಟ್ಬಿಟ್ಟು ಆಡಿಯೋನ ಕೇಳಿಸ್ಕೊತಾರೆ. ಇದರಿಂದ ಈಗ ನಿಮ್ದು ಏನಾದರೂ ಆಡಿಯೋ ಪರ್ಫಾಮೆನ್ಸು ಇಲ್ಲ ಕ್ವಾಲಿಟಿ ಏನಾದರೂ ಬ್ಯಾಡ್ ಇದ್ದರೆ ಆಗ ಆಡಿಯನ್ಸ್ ಏನು ಮಾಡ್ತಾರೆ, ನಿಮ್ಮದು ವೀಡಿಯೋನ ಅಲ್ಲೇ ಸ್ಕಿಪ್ ಮಾಡಿಬಿಟ್ಟು ಬೆಟರ್ ಆಗಿರೋ ವೀಡಿಯೋನ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಓಕೆನಾ. ಮೇಕ್ ಶೂರ್ ಅದಕ್ಕೆ ನೀವು ಚಾನ್ಸ್ ಕೊಡಬೇಡಿ. ಏನು ಮಾಡಿ, ನೀವು ಒಂದು ಮೈಕ್ನ ಪರ್ಚೇಸ್ ಮಾಡಿಬಿಟ್ಟು ನೀವು ಅದರಿಂದ
ಆಡಿಯೋನ ರೆಕಾರ್ಡ್ ಮಾಡಿ ಬೆಟರ್ ಆಡಿಯೋ ಕೊಡಿ. ಓಕೆನಾ? ಆಗ ಆಡಿಯನ್ಸು ಎಂಗೇಜಿಂಗ್ ಆಗಿರುತ್ತೆ, ನಿಮ್ಮ ವಾಯ್ಸ್ನು ಬೆಟರಾಗಿ ಕೇಳಿಸುತ್ತೆ ಆಡಿಯನ್ಸ್ಗಳಿಗೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಏನೇನು ಸೆಟ್ಟಿಂಗ್ ಇತ್ತಲ್ಲ, ಗೊತ್ತಾಯ್ತಲ್ಲ. ಅವೆರಡು ಮೇನ್ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಅಂತೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ಸಲ್ಲಿ ಕೇಳ್ಬೋದು. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.